ಇತ್ತೀಚೆಗೆ ಬಹಳಷ್ಟು, ಅದರಲ್ಲೂ 5 ವರ್ಷಗಳಲ್ಲಿ ಸಾಕಷ್ಟು ಈ ಆನ್ಲೈನ್ ಉದ್ಯೋಗವನ್ನು ಕೊಡ್ತೀವಿ ಅಂತ ವಂಚನೆ ಮಾಡಿರ್ತಕ್ಕಂಥದ್ದು, ಮತ್ತೆ ನಕಲಿ ಆ್ಯಪ್ಗಳನ್ನು ಮಾಡ್ಕೊಂಡು ಲೋನ್ ಕೊಡ್ತೀವಿ ಅಂತಕ್ಕಂತಹ ವಿಚಾರದಲ್ಲಿ ಬಹಳಷ್ಟು ಜನರು ವಂಚನೆಗೆ ಒಳಗಾಗ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವ್ರು ಯಾವ್ಯಾವ ವರ್ಷದಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಪ್ರಕರಣಗಳಾಗಿದೆ ಅನ್ನೋ ಸಂಖ್ಯೆ ಕೊಟ್ಟಿದ್ದಾರೆ. ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಮಾನ್ಯ ಸಭಾಪತಿಗಳೇ. 2020ರಲ್ಲಿ 394 ಪ್ರಕರಣಗಳು, 2021ರಲ್ಲಿ 570 ಪ್ರಕರಣಗಳು, 2022ರಲ್ಲಿ 977 ಪ್ರಕರಣಗಳು, 2023ರಲ್ಲಿ 4470 ಪ್ರಕರಣಗಳಾಗಿದ್ದಾವೆ ಅಂತ. ಮಾನ್ಯ ಸಭಾಪತಿಗಳೇ, ಇದು ಇಷ್ಟೊಂದು ಹೆಚ್ಚಾಗಿದೆ ಅಂತಂದರೆ ಇದಕ್ಕೆ ಕಾರಣಗಳೇನು? ನಕಲಿ ಲೋನ್ ಆ್ಯಪ್ನಲ್ಲೂ ಕೂಡ 517 ಪ್ರಕರಣಗಳಾಗಿದೆ ಅಂತೀರಿ, ಮತ್ತೆ ಇತ್ತೀಚೆಗೆ 6 ತಿಂಗಳಲ್ಲಿ 1820 ಪ್ರಕರಣಗಳಾಗಿದೆ ಅಂತೀರಿ. ವಿಲೇವೇರಿ ಆಗಿರ್ತಕ್ಕಂಥದ್ದು 1036, ಅಂದರೆ ಇನ್ನೂ 5200, ಒಟ್ಟಾರೆ ಎಲ್ಲ ಸೇರಿ 5234 ಪ್ರಕರಣಗಳು ಬಾಕಿ ಇದೆ. ಇದು ಆಗಲಿಕ್ಕೆ ಕಾರಣ ಏನು? ದಯಮಾಡಿ ತಾವುಗಳು ಹೇಳಿದ್ರಿ, ಎಲ್ಲರಿಗೂ ಕೂಡ ನಾವು ನ್ಯಾಯಾಧೀಶರಿಗೆ ಮತ್ತು ಬೇರೆ ಬೇರೆ ಪೊಲೀಸ್ನವ್ರಿಗೆ ಎಲ್ಲರಿಗೂ ಟ್ರೈನಿಂಗ್ಗಳು ಕೊಟ್ಟಿದ್ದೀವಿ, ಅಭಿಯೋಜಕರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ. ಆದರೂ ಕೂಡ ಯಾಕೆ ಇಷ್ಟೊಂದು ದೂರುಗಳು ಪೆಂಡಿಂಗ್ ಇದೆ, ಪ್ರಕರಣಗಳು ಇತ್ಯರ್ಥ ಆಗ್ತಿಲ್ಲ ಯಾಕೆ? ಮತ್ತು ನಾನು ಮಾನ್ಯ ಸಭಾಪತಿಯವರೇ, ನಾನು ಸ್ಟಡಿ ಮಾಡಿರೋ ಪ್ರಕಾರವಾಗಿ 24x7 1930 ಕೆಲಸ ಮಾಡ್ತಾರೆ. ಬಹುಶಃ ಈ ಕಾರಣನೂ ಇರ್ಬಹುದೇನೋ, ಅಲ್ಲಿ 59 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು ತಿಂಗಳಿಗೆ ಒಬ್ಬ ಮನುಷ್ಯ ಏನಿಲ್ಲ ಅಂದರೂ ಕೂಡ 3019 ಕಾಲ್ಸ್ನ ರಿಸೀವ್ ಮಾಡಬೇಕು. ಇದು ಸಾಧ್ಯನಾ? ನೀವು ಇದಕ್ಕೆ ಮ್ಯಾನ್ ಪವರನ್ನು ಹೆಚ್ಚಿಗೆ ಮಾಡಿದ್ದೀರಾ. ಮಾಡಿಲ್ಲ ಅಂದರೆ ಯಾವಾಗ ಹೆಚ್ಚಿಗೆ ಮಾಡ್ತೀರಿ? ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಹರಿಯಾಣ ಅಂತ ಒಂದು ಇನ್ನೂ ಇದೆ. ಹರಿಯಾಣ ಅಂತ ಒಂದು ಸ್ಟೇಟ್, ಒಂದೇ ಪ್ರಶ್ನೆ ಕೇಳಿದ್ರು. ಹರಿಯಾಣ ಅಂತ ಸ್ಟೇಟ್ ಅಲ್ಲಿ 3 ಕೋಟಿ ಜನ ಇದ್ರೆ ಅವರುಗಳು ಒಂದು ಪ್ರೊಆಕ್ಟಿವ್ ಸಿಸ್ಟಮ್ನ ತಗೊಂಡು ಬಂದು ಏನು 23 ಅಕ್ಟೋಬರ್ ಅಲ್ಲಿ 10.42% ಇದ್ರು ಲೀನ್ ಮಾರ್ಕೆಟ್ ಮನಿ ಇದರಲ್ಲಿ, ಇವತ್ತು ಅವ್ರಿಗೂ 22.28% ಬಂದಿದ್ದಾರೆ. ನಾವು ಹಾಗೆ ಹೆಚ್ಚಿಗೆ ಜನಗಳಿಗೆ ಅನುಕೂಲ ಅಂತ ಮಾಡೋಂಥದ್ದು ಮಾಡಬೇಕಲ್ಲ. ಜೊತೆಗೆ ಎರಡನೇದೇನೆಂದ್ರೆ, ಪ್ರತಿ ತಿಂಗಳು ಕೂಡ ಸೂಪರ್ವೈಸ್ ಮಾಡಲಿಕ್ಕೆ, ಮಾನಿಟರ್ ಮಾಡಲಿಕ್ಕೆ ಇವರೆಲ್ಲರ ಮೇಲೆ ಒಂದು ಕಮಿಟಿ ಏನಾದರೂ ಅನುಷ್ಠಾನ ಮಾಡಿದ್ದೀರಾ, ಜಾರಿ ತಂದಿದ್ದೀರಾ? ಇಲ್ಲ ಅಂದರೆ ತರಲಿಕ್ಕೆ ಸಾಧ್ಯನಾ? ಇದು ನನ್ನ ಒಂದು ಉಪ ಪ್ರಶ್ನೆಗಳು. ದಯವಿಟ್ಟು ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಸಪೋರ್ಟಿವ್ ಸಿಸ್ಟಮು, ಕ್ವಿಕ್ ಆಕ್ಷನ್ನು, ಪ್ರೊಆಕ್ಟಿವ್ ಮೆಷರ್ಸ್ ಇದೆಲ್ಲ ಬೇಕಾಗುತ್ತೆ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಮಾನ್ಯ ಸಭಾಪತಿಗಳೇ, ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಲೈನ್ ಉದ್ಯೋಗ ವಂಚನೆ, ನಕಲಿ ಲೋನ್ ಆ್ಯಪು ಮತ್ತು ಈ ವಿದೇಶಿ ಕಂಪನಿಗಳು ಮೋಸ ಮಾಡ್ತಿರ್ತಕ್ಕಂಥ ಬಗ್ಗೆ ಭಾಳ ವಿವರವಾದ ಉತ್ತರಗಳನ್ನು ಕೊಟ್ಟಿದ್ದೇನೆ. 5 ವರ್ಷದ ಮಾಹಿತಿ ಕೇಳಿದ್ದಾರೆ ಅವರಿಗೂ. 20, 21, 22, 23 ಮತ್ತು 24 ಇಲ್ಲಿವರೆಗೂ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅಂಕಿಅಂಶಗಳನ್ನು ಅವರಿಗೆ ತಿಳಿಸಿದ್ದೇನೆ. ಆದರೆ ಅವರ ಪ್ರಶ್ನೆ ಏನು ಅಂದರೆ, ಏನು ಆ್ಯಕ್ಷನ್ ತಗೊಳ್ತಾ ಇದ್ದೀರಿ? ಯಾಕೆಂದರೆ ನಾನು ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಂಕಿಅಂಶಗಳನ್ನು ಆ್ಯಕ್ಷನ್ ತಗೊಳ್ಳೋದಕ್ಕೆ ನಮಗೆ ಯಾಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಂತ ಕೇಳಿದ್ದಾರೆ. 2025ರವರೆಗೆ 24ರವರೆಗೆ ನಮ್ಮ ರಾಜ್ಯದಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ಸ್ ಅಂತೇಳಿ ಇರಲಿಲ್ಲ. ಬೆಂಗಳೂರಿನಲ್ಲಿ ಮಾತ್ರ ಇದ್ದದ್ದು ಸ್ಟೇಷನನ್ನು ಈಗ ಇಡೀ ರಾಜ್ಯಕ್ಕೆ ವಿಸ್ತರಿಸಿದ್ದೇವೆ. 43 ಸೆನ್ ಪೊಲೀಸ್ ಸ್ಟೇಷನ್ಸನ್ನು ಮಾಡಿದ್ದೇವೆ, ಜಿಲ್ಲೆಗೊಂದೊಂದು ಮತ್ತು ಬೆಂಗಳೂರಿನಲ್ಲೂ ಹೆಚ್ಚು. ಜೊತೆಗೆ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಇಂಥ ಕಂಪ್ಲೇಂಟ್ಸ್ ಬಂದರೆ ಅವರು ರಿಜಿಸ್ಟರ್ ಮಾಡಿ ಸೆನ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆ ಕಾರಣಕ್ಕೆ ಈಗ ರಿಜಿಸ್ಟ್ರೇಷನ್ನು ನಮಗೆ ಅವಕಾಶ ಇರೋದಕ್ಕೆ ಕಾರಣಕ್ಕಾಗಿ ಇಷ್ಟೊಂದು ಸಂಖ್ಯೆ ನೋಡಿ. 2023ರಲ್ಲಿ 4470, ಸುಮಾರು 34 ಕೋಟಿ ರೂಪಾಯಿ ಹಣದಷ್ಟು ವಂಚನೆ ಆಗಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದೇನೆ. ಜೊತೆಗೆ ಈ ವರ್ಷಕ್ಕೆ 10/7/24ರವರೆಗೆ ಸುಮಾರು 178 ಕೋಟಿ ರೂಪಾಯಿ ಈ ಆನ್ಲೈನ್ ಉದ್ಯೋಗ ಕೊಡ್ತೀವಿ ಅಂತೇಳಿ ವಂಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ ನಾವು ಈ ಲೋನ್ ಆ್ಯಪ್ ಅದರಲ್ಲಿ ಕೂಡ 46 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎನ್ನುವಂಥದ್ದು.
ಇದ್ರ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ರಿಜಿಸ್ಟ್ರಿ ಈಗ ರಿಜಿಸ್ಟರ್ ಮಾಡೋದಕ್ಕೆ ಯಾವುದೇ ವ್ಯಕ್ತಿಗೆ ವಂಚನೆ ಆಗಿದೆ ಅಂತೇಳಿ ಎಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕು ಅಂತೇಳಿ ಅವರಿಗೆ ಅವಕಾಶಗಳು ಇರಲಿಲ್ಲ. ಈಗ 43 ಸ್ಟೇಷನ್ಸ್ನಲ್ಲಿ ಅವ್ರು ಹೋಗಿ ರಿಜಿಸ್ಟರ್ ಮಾಡ್ತಾರೆ. ಜೊತೆಗೆ ಇರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಹೋಗಿ ರಿಜಿಸ್ಟರ್ ಮಾಡ್ತಕ್ಕಂಥದ್ದನ್ನ ಅವಕಾಶ ಮಾಡಿಕೊಟ್ಟಿದ್ವಿ. ಜೊತೆಗೆ ನಾವು ಈಗ ಹೊಸದಾಗಿ ಒಂದು ADGP ನೇತೃತ್ವದಲ್ಲಿ ಒಂದು ಹುದ್ದೆಯನ್ನೇ ಸೃಷ್ಟಿ ಮಾಡಿದ್ದೀವಿ. ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಈ ಸೆನ್ ಪೊಲೀಸ್ ಸ್ಟೇಷನ್ಸು ಸೆನ್ ಕೇಸಸ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದು ವರ್ಟಿಕಲ್ ಅನ್ನೇ ಪೊಲೀಸ್ ಇಲಾಖೆಯಲ್ಲಿ ಕ್ರಿಯೇಟ್ ಮಾಡಿದ್ದೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಇದನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ನಾವು ತಗೊಳ್ತೇವೆ. ಆಗ್ತಾ ಇದೆ ಕಾಲ್ ಸೆಂಟರ್ ಅಲ್ಲಿ ಬಹಳ ಕಡಿಮೆ ಜನ ಇದ್ದಾರೆ, 59 ಜನ ಸಾಕಾಗೋದಿಲ್ಲ. ಹರಿಯಾಣ ಅಂತ ಒಂದು ಸಣ್ಣ ಸ್ಟೇಟ್ ಅಲ್ಲಿ 3 ಕೋಟಿ ಜನಕ್ಕೆ 71 ಜನ ಇದ್ದಾರೆ. 1:2 ಆಗ್ಬೇಕು, ನಮ್ಮಲ್ಲಿ 140 ಜನ ಆದ್ರೂ ಆಗ್ಬೇಕು. ಕೇವಲ 59 ಜನ ಇದ್ದಾರೆ. ಹೆಚ್ಚಿಸ್ಬೇಕಲ್ಲ, ಅದನ್ನ ಹೆಚ್ಚಿಸ್ತೀರಿ ಅಂತ ನಾನು ನಂಬಿದ್ದೀನಿ. ದಯಮಾಡಿ ಹೆಚ್ಚಿಸಿ ಅಂತ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈಗಾಗಲೇ ನಾವು ರೆಕ್ರೂಟ್ಮೆಂಟ್ಗಳು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಮಾನ್ಯ ಸಭಾಪತಿಗಳೇ. ನಮಗೆ ಎಷ್ಟು ಸಿಬ್ಬಂದಿಗಳು ಬೇಕಾಗ್ತದೆ ಅಷ್ಟನ್ನು ಕೂಡ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟು ಅಲ್ಲಿ ಹಾಕಬೇಕು. ಎಲ್ಲ ಯಾರು ಅಂದರೆ ಅವ್ರನ್ನೇ ಹಾಕೋದಿಲ್ಲ, ತರಬೇತಿ ಕೊಟ್ಟು ಅವ್ರನ್ನ ಹಾಕಬೇಕಾಗುತ್ತೆ.